ಭಾರತದ ಮೇಲೂ ಕೊರೋನಾ ಕರಿನೇರಳು ಬೀರಿದೆ. ದೇಶದಲ್ಲೂ ಕೋವಿಡ್ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಅಷ್ಟಕ್ಕೂ ಯಾವುದಿದು ಹೊಸ ವೈರಸ್, ಇದರ ಲಕ್ಷಣಗಳು ಏನು, ಈ ವೈರಸ್ನಿಂದ ಜನರು ಪಾರಾಗೋದು ಹೇಗೆ, ಈ ಸ್ಟೋರಿ ನೋಡಿ. ಸ್ಫೋಟ. ಏಷ್ಯಾ ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಕೋವಿಡ್ ವೈರಸ್ ಅಬ್ಬರಿಸಿದೆ. ಭಾರತದ ಮೇಲೂ ಹೆಮ್ಮಾರಿ ಕರಿನೆರಳು ಬೀರಿದೆ. ದೇಶದಲ್ಲೂ ಕೊರೋನಾ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಕೊರೋನಾ ರಿಟರ್ನ್ಸ್, 257 ಸಕ್ರಿಯ ಕೇಸ್. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾ ಭಾರತದಲ್ಲೂ ಖಾತೆ ತೆರೆದಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಆತಂಕದ ವಿಷಯ ಅಂದ್ರೆ ಮುಂಬೈನಲ್ಲಿ ಈ ಹೆಮ್ಮಾರಿಗೆ 2 ಉಸಿರು ಚೆಲ್ಲಿದ್ದಾರೆ. ಹಾಗಾದ್ರೆ ಈ ಕೊರೋನಾ ಸೋಂಕು ಅಷ್ಟೊಂದು ಅಪಾಯನ? ಇದು ಯಾವ ವೈರಸ್ನ ತಳಿ? ಈ ಸೋಂಕಿನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ. ಸದ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿರೋ ಕೊರೋನಾ ವೈರಸ್ JN1 ಅಂತ. ಈ JN1 ವೈರಸ್ 2023 ಸೆಪ್ಟೆಂಬರ್ನಲ್ಲಿ ಮೊದಲು ಅಮೆರಿಕದಲ್ಲಿ ಕಾಣಿಸಿಕೊಂಡಿತ್ತು. ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ. ಈ ರೂಪಾಂತರ ತಳಿ JN1 ವೈರಸ್ನ ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟರೆಸ್ಟ್ ಅಂತ ಘೋಷಿಸಿದೆ. ಇನ್ನು JN1 ವೈರಸ್ ಲಕ್ಷಣಗಳೇನು? ಈ ವೈರಸ್ ಅಟ್ಯಾಕ್ ಆದ್ರೆ ಜನರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ ತೋರಿಸ್ತೀವಿ ನೋಡಿ. JN1 ಸೋಂಕು ತಗುಲಿದ್ರೆ ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ. ಶೀತ, ತಲೆನೋವು ಕೂಡ ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ. ಕೊನೆಗೆ ಜ್ವರ ಕೂಡ ಶುರುವಾಗುತ್ತೆ. JN1 ವೈರಸ್ನಿಂದ ಪಾರಾಗೋದು ಹೇಗೆ? JN1 ವೈರಸ್ ಅಂತ ಭಯಪಡೋ ಅಗತ್ಯವಿಲ್ಲ. ಜನದಟ್ಟಣೆ ಜಾಗಗಳಲ್ಲಿ ಮರೆಯದೆ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ಭಯಪಡಬೇಡಿ, ಧೈರ್ಯವಾಗಿರಿ. ನಾವು ಆರೋಗ್ಯವಾಗಿದ್ರೆ ಯಾವ ವೈರಸ್ ಕೂಡ ನಮ್ಮನ್ನ ಏನು ಮಾಡೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೂ ಕೊರೋನಾ ಕರಿನೇರಳು ಬೀರಿದೆ. ದೇಶದಲ್ಲೂ ಕೋವಿಡ್ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಅಷ್ಟಕ್ಕೂ ಯಾವುದಿದು ಹೊಸ ವೈರಸ್, ಇದರ ಲಕ್ಷಣಗಳು ಏನು, ಈ ವೈರಸ್ನಿಂದ ಜನರು ಪಾರಾಗೋದು ಹೇಗೆ, ಈ ಸ್ಟೋರಿ ನೋಡಿ. ಸ್ಫೋಟ. ಏಷ್ಯಾ ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಕೋವಿಡ್ ವೈರಸ್ ಅಬ್ಬರಿಸಿದೆ. ಭಾರತದ ಮೇಲೂ ಹೆಮ್ಮಾರಿ ಕರಿನೆರಳು ಬೀರಿದೆ. ದೇಶದಲ್ಲೂ ಕೊರೋನಾ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಕೊರೋನಾ ರಿಟರ್ನ್ಸ್, 257 ಸಕ್ರಿಯ ಕೇಸ್. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾ ಭಾರತದಲ್ಲೂ ಖಾತೆ ತೆರೆದಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಆತಂಕದ ವಿಷಯ ಅಂದ್ರೆ ಮುಂಬೈನಲ್ಲಿ ಈ ಹೆಮ್ಮಾರಿಗೆ 2 ಉಸಿರು ಚೆಲ್ಲಿದ್ದಾರೆ. ಹಾಗಾದ್ರೆ ಈ ಕೊರೋನಾ ಸೋಂಕು ಅಷ್ಟೊಂದು ಅಪಾಯನ? ಇದು ಯಾವ ವೈರಸ್ನ ತಳಿ? ಈ ಸೋಂಕಿನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ. ಸದ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿರೋ ಕೊರೋನಾ ವೈರಸ್ JN1 ಅಂತ. ಈ JN1 ವೈರಸ್ 2023 ಸೆಪ್ಟೆಂಬರ್ನಲ್ಲಿ ಮೊದಲು ಅಮೆರಿಕದಲ್ಲಿ ಕಾಣಿಸಿಕೊಂಡಿತ್ತು. ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ. ಈ ರೂಪಾಂತರ ತಳಿ JN1 ವೈರಸ್ನ ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟರೆಸ್ಟ್ ಅಂತ ಘೋಷಿಸಿದೆ. ಇನ್ನು JN1 ವೈರಸ್ ಲಕ್ಷಣಗಳೇನು? ಈ ವೈರಸ್ ಅಟ್ಯಾಕ್ ಆದ್ರೆ ಜನರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ ತೋರಿಸ್ತೀವಿ ನೋಡಿ. JN1 ಸೋಂಕು ತಗುಲಿದ್ರೆ ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ. ಶೀತ, ತಲೆನೋವು ಕೂಡ ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ. ಕೊನೆಗೆ ಜ್ವರ ಕೂಡ ಶುರುವಾಗುತ್ತೆ. JN1 ವೈರಸ್ನಿಂದ ಪಾರಾಗೋದು ಹೇಗೆ? JN1 ವೈರಸ್ ಅಂತ ಭಯಪಡೋ ಅಗತ್ಯವಿಲ್ಲ. ಜನದಟ್ಟಣೆ ಜಾಗಗಳಲ್ಲಿ ಮರೆಯದೆ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ಭಯಪಡಬೇಡಿ, ಧೈರ್ಯವಾಗಿರಿ. ನಾವು ಆರೋಗ್ಯವಾಗಿದ್ರೆ ಯಾವ ವೈರಸ್ ಕೂಡ ನಮ್ಮನ್ನ ಏನು ಮಾಡೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೂ ಕೊರೋನಾ ಕರಿನೇರಳು ಬೀರಿದೆ. ದೇಶದಲ್ಲೂ ಕೋವಿಡ್ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಅಷ್ಟಕ್ಕೂ ಯಾವುದಿದು ಹೊಸ ವೈರಸ್, ಇದರ ಲಕ್ಷಣಗಳು ಏನು, ಈ ವೈರಸ್ನಿಂದ ಜನರು ಪಾರಾಗೋದು ಹೇಗೆ, ಈ ಸ್ಟೋರಿ ನೋಡಿ. ಸ್ಫೋಟ. ಏಷ್ಯಾ ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಕೋವಿಡ್ ವೈರಸ್ ಅಬ್ಬರಿಸಿದೆ. ಭಾರತದ ಮೇಲೂ ಹೆಮ್ಮಾರಿ ಕರಿನೆರಳು ಬೀರಿದೆ. ದೇಶದಲ್ಲೂ ಕೊರೋನಾ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಕೊರೋನಾ ರಿಟರ್ನ್ಸ್, 257 ಸಕ್ರಿಯ ಕೇಸ್.
ಹಾಂಗ್ಕಾಂಗ್ ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾ ಭಾರತದಲ್ಲೂ ಖಾತೆ ತೆರೆದಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಆತಂಕದ ವಿಷಯ ಅಂದ್ರೆ ಮುಂಬೈನಲ್ಲಿ ಈ ಹೆಮ್ಮಾರಿಗೆ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಹಾಗಾದ್ರೆ ಈ ಕೊರೋನಾ ಸೋಂಕು ಅಷ್ಟೊಂದು ಅಪಾಯನ? ಇದು ಯಾವ ವೈರಸ್ನ ತಳಿ? ಈ ಸೋಂಕಿನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ. ಸದ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿರೋ ಕೊರೋನಾ ವೈರಸ್ JN1 ಅಂತ. ಈ JN1 ವೈರಸ್ 2023 ಸೆಪ್ಟೆಂಬರ್ನಲ್ಲಿ ಮೊದಲು ಅಮೆರಿಕದಲ್ಲಿ ಕಾಣಿಸಿಕೊಂಡಿತ್ತು. ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ. ಈ ರೂಪಾಂತರ ತಳಿ JN1 ವೈರಸ್ನ ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟರೆಸ್ಟ್ ಅಂತ ಘೋಷಿಸಿದೆ. ಇನ್ನು JN1 ವೈರಸ್ ಲಕ್ಷಣಗಳೇನು? ಈ ವೈರಸ್ ಅಟ್ಯಾಕ್ ಆದ್ರೆ ಜನರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ ತೋರಿಸ್ತೀವಿ ನೋಡಿ. JN1 ಸೋಂಕು ತಗುಲಿದ್ರೆ ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ. ಶೀತ, ತಲೆನೋವು ಕೂಡ ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ. ಕೊನೆಗೆ ಜ್ವರ ಕೂಡ ಶುರುವಾಗುತ್ತೆ. JN1 ವೈರಸ್ನಿಂದ ಪಾರಾಗೋದು ಹೇಗೆ? JN1 ವೈರಸ್ ಅಂತ ಭಯಪಡೋ ಅಗತ್ಯವಿಲ್ಲ. ಜನದಟ್ಟಣೆ ಜಾಗಗಳಲ್ಲಿ ಮರೆಯದೆ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ಭಯಪಡಬೇಡಿ, ಧೈರ್ಯವಾಗಿರಿ. ನಾವು ಆರೋಗ್ಯವಾಗಿದ್ರೆ ಯಾವ ವೈರಸ್ ಕೂಡ ನಮ್ಮನ್ನ ಏನು ಮಾಡೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೂ ಕೊರೋನಾ ಕರಿನೇರಳು ಬೀರಿದೆ. ದೇಶದಲ್ಲೂ ಕೋವಿಡ್ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಅಷ್ಟಕ್ಕೂ ಯಾವುದಿದು ಹೊಸ ವೈರಸ್? ಇದರ ಲಕ್ಷಣಗಳು ಏನು? ಈ ವೈರಸ್ನಿಂದ ಜನರು ಪಾರಾಗೋದು ಹೇಗೆ? ಈ ಸ್ಟೋರಿ ನೋಡಿ. ಸ್ಫೋಟ. ಏಷ್ಯಾ ರಾಷ್ಟ್ರಗಳಲ್ಲಿ ಮತ್ತೆ ಕೊರೋನಾ ಸ್ಫೋಟಗೊಂಡಿದೆ. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಕೋವಿಡ್ ವೈರಸ್ ಅಬ್ಬರಿಸಿದೆ. ಭಾರತದ ಮೇಲೂ ಹೆಮ್ಮಾರಿ ಕರಿನೆರಳು ಬೀರಿದೆ. ದೇಶದಲ್ಲೂ ಕೊರೋನಾ ಕೇಸ್ಗಳು ಏರಿಕೆಯಾಗೋಕೆ ಶುರುವಾಗಿದೆ. ಕೊರೋನಾ ರಿಟರ್ನ್ಸ್, 257 ಸಕ್ರಿಯ ಕೇಸ್. ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾ ಭಾರತದಲ್ಲೂ ಖಾತೆ ತೆರೆದಿದೆ. ದೇಶಾದ್ಯಂತ 257 ಸಕ್ರಿಯ ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಆತಂಕದ ವಿಷಯ ಅಂದ್ರೆ ಮುಂಬೈನಲ್ಲಿ ಈ ಹೆಮ್ಮಾರಿಗೆ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಹಾಗಾದ್ರೆ ಈ ಕೊರೋನಾ ಸೋಂಕು ಅಷ್ಟೊಂದು ಅಪಾಯನ? ಇದು ಯಾವ ವೈರಸ್ನ ತಳಿ? ಈ ಸೋಂಕಿನ ಲಕ್ಷಣಗಳೇನು ಅಂತ ತೋರಿಸ್ತೀವಿ ನೋಡಿ. ಸದ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡಿರೋ ಕೊರೋನಾ ವೈರಸ್ JN1 ಅಂತ. ಈ JN1 ವೈರಸ್ 2023 ಸೆಪ್ಟೆಂಬರ್ನಲ್ಲಿ ಮೊದಲು ಅಮೆರಿಕದಲ್ಲಿ ಕಾಣಿಸಿಕೊಂಡಿತ್ತು. ಇದು ಒಮಿಕ್ರಾನ್ ರೂಪಾಂತರಿಯ ಉಪತಳಿ. ಈ ರೂಪಾಂತರ ತಳಿ JN1 ವೈರಸ್ನ ವಿಶ್ವ ಆರೋಗ್ಯ ಸಂಸ್ಥೆ ವೇರಿಯಂಟ್ ಆಫ್ ಇಂಟರೆಸ್ಟ್ ಅಂತ ಘೋಷಿಸಿದೆ. ಇನ್ನು JN1 ವೈರಸ್ ಲಕ್ಷಣಗಳೇನು? ಈ ವೈರಸ್ ಅಟ್ಯಾಕ್ ಆದ್ರೆ ಜನರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ ತೋರಿಸ್ತೀವಿ ನೋಡಿ. JN1 ಸೋಂಕು ತಗುಲಿದ್ರೆ ಗಂಟಲು ನೋವು ಕಾಣಿಸಿಕೊಳ್ಳುತ್ತೆ. ಬಳಿಕ ಸೋಂಕಿತರಿಗೆ ಕೆಮ್ಮು ಶುರುವಾಗುತ್ತೆ. ಶೀತ, ತಲೆನೋವು ಕೂಡ ಕಾಣಿಸಿಕೊಳ್ಳುತ್ತೆ. ಅಲ್ಲದೆ ನಿಧಾನವಾಗಿ ಆಯಾಸ ಕೂಡ ಆರಂಭವಾಗುತ್ತೆ. ಕೊನೆಗೆ ಜ್ವರ ಕೂಡ ಶುರುವಾಗುತ್ತೆ. JN1 ವೈರಸ್ನಿಂದ ಪಾರಾಗೋದು ಹೇಗೆ? JN1 ವೈರಸ್ ಅಂತ ಭಯಪಡೋ ಅಗತ್ಯವಿಲ್ಲ. ಜನದಟ್ಟಣೆ ಜಾಗಗಳಲ್ಲಿ ಮರೆಯದೆ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ಭಯಪಡಬೇಡಿ, ಧೈರ್ಯವಾಗಿರಿ. ನಾವು ಆರೋಗ್ಯವಾಗಿದ್ರೆ ಯಾವ ವೈರಸ್ ಕೂಡ ನಮ್ಮನ್ನ ಏನು ಮಾಡೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.